ಪರಿಚಯ ಇಲ್ದೇ ಇರೋರ್ ಜೊತೆ ಇಷ್ಟೊಂದು ಸಲಿಗೆ ಬೇಡ. ನೀನ್ ಅತಿಯಾಗಿ ಆಡ್ತಿದ್ಯಾ ಅಂತ ಅನ್ನಿಸ್ತಿಲ್ವಾ? ನಾನಲ್ಲ, ನೀನ್ ಅತಿಯಾಗಿ ಆಡ್ತಿರೋದು. ಹಾಗ್ ನೋಡಕ್ ಹೋದ್ರೆ ನಾನ್ ನಿನ್ ಬಗ್ಗೆ ಎಲ್ಲ ಗೊತ್ತಿದ್ದು ತೀರಾ ಕಮ್ಮಿ ಮಾತಾಡ್ತಾ ಇರೋದು. ಅಲ್ಲ ಭಕ್ತಿ, ನಾನು ಸಾಕು ಗೋಳಿ, ಇದನ್ ಇಲ್ಲಿಗೆ ನಿಲ್ಸು. ದುರಾಂಕಾರದ ಕೋಳಿ ತರ ಆಡ್ತಿದ್ಯಾ. ಯಾರಿಗೂ ದುರಾಂಕಾರ? ನಿನಗ್ ದುರಾಂಕಾರ. ಯಾರನ್ನ ಬೇಕಾದ್ರೂ ಕೇಳು, ನಿನಗೆ ಅಂತಾನೆ ಹೇಳೋದು. ನಿನಗೆ ಕಣೋ ದುರಾಂಕಾರ. ಕನ್ನಡದಲ್ಲಿದೆಯಲ್ಲ, ಪ್ರತೀಕಂಗ್ ಓದಕ್ ಬರಲ್ಲ. ನೀವ್ ಓದು ಅಂತ ಕೊಟ್ಟಿದ್ದಾನೆ, ಅದನ್ನ ಓದೋಣ ಅಂದ್ರೆ ಕನ್ನಡಕನೇ ಇಲ್ಲ, ಕಾಣಿಸಲ್ಲ. ಅಷ್ಟೇ ತಾನೇ, ಕೊಡು, ನಾನು ಓದ್ತೀನಿ. ಹಾ, ತಗೋ. ಕೊಡಿಲಿ. ಯಾಕ ಪ್ರತೀಕ, ಅವಳು ಅದನ್ನ ಓದ್ತೀನಿ ಅಂದ್ರು ಪತ್ರ ಕಿತ್ಕೊಂಡ್ಬಿಟ್ಟ? ಅಜ್ಜಿ, ಈಗೇನು ಅರ್ಜೆಂಟ್ ಇಲ್ಲ, ನಿಧಾನಕ್ಕೆ ಓದಿದ್ರೆ ಸಾಕು, ಬಿಡು. ಯಾವಾಗಿದ್ರು ಓದದೆ ತಾನೇ, ಕೊಡೋ, ನಾನು ಓದ್ತೀನಿ. ಬೇಡ ಅಂದ ತಾನೇ. ಇನ್ಮೇಲೆ ಯಾರು ಕೇಳಿದ್ರು ನೋಟ್ಸ್ ಕೊಡ್ಬೇಡ ಅಷ್ಟೇ. ಯಾಕೆ? ನಾನು ಹೇಳಿದಷ್ಟು ಮಾಡು, ಅರ್ಥ ಆಯ್ತಾ? ಏಯ್, ಈಗ ಬಚಾವಾದೆ. ಈಗ ಯಾರ ಹತ್ರ ಈ ಲೆಟರ್ ಓದಿಸೋದು? ಏನ್ ಮಾಡ್ದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಮಾತ್ಗೂ ಜಾಸ್ತಿ ಕೋಪ ಮಾಡ್ಕೋತಾಳೆ, ಜಗಳ ಆಡ್ತಾಳೆ. ಸೇಮ್ ಟು ಸೇಮ್ ಸಿಂಗಳಿಕ ತರಾನೇ. ಕಾಲಿಗೆ ಬಿದ್ದವನ್ ಮಾತ್ರ ಕಾಲದ ಜೊತೆಗೆ ನಡೆಯೋಕ್ ಸಾಧ್ಯ. ಅದನ್ನ ಧಿಕ್ಕರಿಸಿದವನಿಗೆ ಕಾಲ ತನ್ನ ಕಾಲ್ ಬುಡದಲ್ಲಿ ನಿಲ್ಲೋ ಹಾಗೆ ಮಾಡುತ್ತೆ. ಇದನ್ನ ಅರ್ಥ ಮಾಡ್ಕೊಂಡವನ್ ಮಾತ್ರ ಮನುಷ್ಯ ಆಗ್ತಾನೆ. ಕತ್ತೆಗೆ ವಯಸ್ಸಾಗುತ್ತೆ ಅನ್ಬಿಟ್ಟು ಕಾಲಿಗೆ ಬೀಳಕ್ಕಾಗುತ್ತಾ? ಮನುಷ್ಯನ ಅತಿಯಾದ ವಿಶ್ವಾಸನೇ ವಿನಾಶಕ್ಕಿಡೋ ಮೊದಲನೇ ಹೆಜ್ಜೆ. ಶತ್ರುಯಿಂದಾನು ಸೋಲ್ಸಕ್ಕಾಗ್ದಿರೋ ಮನುಷ್ಯನ ಅವನ ಗರ್ವನೇ ಸಾಕು ನಾಶ ಮಾಡೋಕೆ. ಈ ಮಾತು ನನಗಲ್ಲ. ಸರಿಯಾಗಿ ಹೇಳ್ದೆ. ನಿನ್ನ ಒಳಗಿರೋ ಆ ನಾಸ್ತಿಕವಾದಿಗೆ ಹೇಳ್ತಿದ್ದೀನಿ. ನಾನು ಅಷ್ಟೇ, ನಿಮ್ ಒಳಗಿರೋ ಆ ಮಾಯಾವಿ ಮಾಯೆಗೆ ಹೇಳ್ತಾ ಇದ್ದೀನಿ. ಸುಳ್ಳಿನ ಪರದೆ ತುಂಬಾ ದಿವಸ ನಿನ್ನನ್ನ ಕಾಯೋದಿಲ್ಲ. ಕಾಯೋದ್ ಬೇಡ. ಮನುಷ್ಯನ ಜೀವನದಲ್ಲಿ ಸತ್ಯ, ಸುಳ್ಳಿನ ನೆರಳು ಎರಡೂ ಮುಖ್ಯ. ಸಾಯೋ ರೋಗಿಗೂ ಬದುಕ್ತೀಯ ಅನ್ನೋ ಆಶ್ವಾಸನೆ ಕೊಡೋದನ್ನ ಸುಳ್ಳು ಅಂತ ಹೇಳಕ್ಕಾಗಲ್ಲ, ಅದು ಜವಾಬ್ದಾರಿ ಆಗಿರುತ್ತೆ. ಈಗ ಇದನ್ನೆಲ್ಲ ಬಿಡಿಸಿ ಹೇಳೋ ಸಮಯನೂ ನನಗಿಲ್ಲ. ನನ್ನಿಂದ ತಿಳ್ಕೊಳ್ಳೋ ವಯಸ್ಸು ನಿಮ್ದಲ್ಲ. ನನ್ನ ಮಾತಿನ್ನೂ ಮುಗ್ದಿಲ್ಲ. ಈಗಿಂದ ಈಗ್ಲೇ ಅರ್ಶಿನ ಕಟ್ಟೆ ಬಿಟ್ಟು ಹೊರಟ್ಬಿಡು. ಇಲ್ದಿದ್ರೆ
ಹೋಲಿ. ಹ್ಯಾಪಿ ಹೋಲಿ. ನೀವಿಬ್ರು ಅಲ್ಲಿ ಹಚ್ತಾ ಇರಿ. ಹಾ. ನಾನ್ ಬರ್ತೀನಿ. ಸರಿ. ಇಷ್ಟೊತ್ತಾಯ್ತು ಇನ್ನೂ ಬರ್ಲಿಲ್ವಲ್ಲ? ಹಾಯ್ ವಿಕಾಸ್. ಹಾಯ್ ಛಾಯಾ. ಥ್ಯಾಂಕ್ ಯು ಸೋ ಮಚ್ ವಿಕಾಸ್. ಅಂತೂ ಬಂದ್ಯಲ್ಲ. ನೀನ್ ಹೇಳಿದ್ ಕೇಳಿದ ತಕ್ಷಣ ಇಲ್ಲಿಗೆ ಬರಲೇಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟೆ. ಥ್ಯಾಂಕ್ ಯು ಕಣ. ಅದ್ ಸರಿ, ಅಗಸ್ತ್ಯ ಎಲ್ಲಿ? ಹೋಳಿ ದಿನ ಅವನಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂತಾನೆ ನಿನ್ನ ಕರ್ಸಿದ್ದು. ಹೋಗು, ನೀನೇ ಹುಡುಕು. ಹುಡುಕ್ತೀನಿ, ಹುಡುಕ್ತೀನಿ. ಅದೆಷ್ಟು ದಿವಸ ಆಯ್ತು ಅವನು ನೋಡಿ. ಇದೇ ಜೋಶು ಅವನನ್ನ ಹುಡ್ಕೋ ತನಕ ಇರ್ಬೇಕು. ಅಲ್ಲ, ಇಲ್ಲಿ ಎಲ್ರೂ ಬಣ್ಣ ಹಚ್ಕೊಂಡಿದ್ದಾರೆ. ಇವರಲ್ಲಿ ಅಗಸ್ತ್ಯ ಯಾರು ಅಂತ ಹೇಗೆ ಕಂಡಿಡ್ಲಿ? ಸಿಂಪಲ್. ಸಿಕ್ತೋರ್ ಹತ್ರ ಎಲ್ಲ ಹೋಗಿ ನೀನ್ ಅಗಸ್ತ್ಯನ ಅಂತ ಕೇಳು. ಅವ್ರಲ್ಲ ಅಂತ ಹೇಳಿದ್ರೆ ಸೇಮ್ ಪ್ರೊಸೆಸ್ ನ ಕಂಟಿನ್ಯೂ ಮಾಡು. ಆಗ್ಲೂ ಸಿಗ್ಲಿಲ್ಲ ಅಂದ್ರೆ? ಆಗ್ಲೂ ಸಿಗ್ಲಿಲ್ಲ ಅಂದ್ರೆ ಅಗಸ್ತ್ಯ ಎಲ್ಲಿದ್ದಾನೆ ಅಂತ ಕೇಳು. ಸರಿ, ಅಗಸ್ತ್ಯನ ಈಗ್ಲೇ ಹುಡ್ಕೊಂಡ್ ಬರ್ತೀನಿ. ಒಂದ್ ನಿಮಿಷ ಇರು. ಹಾ? ಈಗ ಅಗಸ್ತ್ಯ ನೀನ್ ಬಂದಿರೋದ್ ನೋಡಿ ಎಷ್ಟು ಸರ್ಪ್ರೈಸ್ ಆಗ್ತಾನೆ ಅಂತ ಎಲ್ರೂ ನೋಡ್ಬೇಕು. ಡೋಂಟ್ ವರಿ, ಇಲ್ಲಿರೋರೆಲ್ಲ ಅಗಸ್ತ್ಯನ್ ಮನೆಯವರೇ. ಅವರೇನೋ ಅನ್ಕೊಳ್ಳಲ್ಲ. ಹಾಗೆ ಅಗಸ್ತ್ಯಂಗ್ ಏನೂ ತೊಂದರೆ ಆಗಲ್ಲ. ಹಾಗಿದ್ರೆ ಕಾಲೇಜಲ್ಲಿ ಜೋರಾಗಿ ಅಗಸ್ತ್ಯ ಅಂತ ಕೂಗ್ತಿದ್ನಲ್ಲ, ಹಾಗೆ ಕರಿತೀನಿ. ನನ್ನ ವಾಯ್ಸ್ನ ಕೇಳಿಸ್ಕೊಂಡು ಓಡ್ಕೊಂಡು ಬರೋ ಅಗಸ್ತ್ಯನ ತಪ್ಕೋತೀನಿ. ಹಾಗೆ 4 ಬಿಟ್ಟು ಯಾರಿಗೂ ಹೇಳ್ದೆ ಕೇಳದೆ ಊರ್ ಬಿಟ್ಬಿಟ್ಟು ಬಂದ್ಬಿಟ್ರೆ ನಾನು ನಿನ್ನ ಬಿಟ್ಬಿಡ್ತೀನಿ ಅಂತ ದಬಾಯಿಸ್ತೀನಿ. ಹಾಗೆ ಮಾಡು. ಇವತ್ತು ನೀನ್ ಅಗಸ್ತ್ಯನ್ ಮೀಟ್ ಆಗ್ತಿರೋದು ಇಲ್ಲಿರೋ ಪ್ರಪಂಚಕ್ಕೆ ಗೊತ್ತಾಗ್ಬೇಕು. ನೋಡ್ತಿರು. ಅಗಸ್ತ್ಯ, ನೀನ್ ನನ್ ಜೊತೆಗ್ ಬೆಂಗಳೂರಿಗೆ ಬಂದೇ ಬರ್ತೀಯ. ಅದು ಇವತ್ತೇ. ಇಲ್ದಿದ್ರೆ ಏನು ಅಂದೆ? ಏನ್ ಧಮ್ಕಿ ಹಾಕ್ತಿದ್ದೀರಾ? ಧಮ್ಕಿನ? ಅದೇನಿದ್ರು ಸರಿ ಸಮಾನ ಆಗಿರೋ ಎದುರಾಳಿಗೆ, ನಿನ್ನಂತ ಸತ್ಯ ಸುಳ್ಳುಗಳ ನಡುವೆ ಕಳೆದೋಗಿರೋ ಕೂಸಿಗಲ್ಲ. ಹೇಳೋದ್ ಕೇಳು, ಇದು ನಿನ್ನ ಪರಿವಾರದ ಒಳ್ಳೇದಿಕ್ಕೆ. ನೀನಿನ್ನೂ ಇಲ್ಲೇ ಇದ್ರೆ ನೀನು, ನಿನ್ನ ಮನೆ 2 ಸರ್ವನಾಶ ಆಗುತ್ತೆ. ಯಾರೇ ನಿಮಗೆ ಈ ಪ್ರವಚನ ಕೊಡಿ ಅಂತ ಹೇಳ್ತಿರೋದು? ಅಷ್ಟಕ್ಕೂ ಇದು ನನ್ ಮನೆ. ನನ್ನ ಮನೆ ಉದ್ಧಾರ ಆದ್ರೂ ಸರ್ವನಾಶ ಆದ್ರೂ ನಿಮ್ಗೇನು? ಅದಕ್ಕೂ ನಿಮ್ಗೂ ಏನ್ರಿ ಸಂಬಂಧ?